ಹೈಕಮಾಂಡ್ ಅವರು ಸೂಚನೆ ಕೊಟ್ಟಿದ್ದಾರಂತೆ ಸರ್, ಯಾರೆಲ್ಲ ಅಸಮಾಧಾನಿತ ಶಾಸಕರು ಇದ್ದಾರೆ ಕರೆಸಿ ಮಾತಾಡಿ ಅನ್ನುವಂತಹ ಸೂಚನೆ ಕೊಟ್ಟವ್ರೆ. ಸಂಜೆ BR ಪಾಟೀಲ್ ಅವ್ರನ್ನ ಕರೆಸಿ ಮಾತಾಡಬಹುದು, ಬೇರೆ ಬೇರೆ ಶಾಸಕರನ್ನ ಕರೆಸಿ ಮಾತಾಡಬಹುದು, ಜಮೀರ್ ಅಹಮದ್ ಅವ್ರನ್ನ ಕರೆಸಬಹುದು. ಇಲ್ಲ, ನನಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ, ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ. ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಬಂದ ಮೇಲೇ ಗೊತ್ತಾಗುತ್ತೆ. ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ. ಶಾಸಕರು ಹೇಳುವಂಥದ್ದು ಸರ್, ಮಂತ್ರಿಗಳ ಕೈಗೆ ಸಿಗೋದಿಲ್ಲ. DCM ನನ್ನ ಮುಖ ನೋಡಿದ್ರೆ ರಾಜ್ಯಕ್ಕಾಗಿ ಅವರು ಈ ಮಾತನ್ನು ಹೇಳಿದ್ದಾರೆ ಸರ್. ಈಗ ಇರ್ಬೋದು, ಅವ್ರಿಗೆ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು, ನನಗಿಲ್ಲ ಅಂತೆಲ್ಲ. ಯಾಕೆಂದರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ. ಸೊ ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು. ಬಹಳಷ್ಟು ಶಾಸಕರ ಅಸಮಾಧಾನ ಇರೋದೇ ಸಚಿವರ ವಿಚಾರದಲ್ಲಿ. ಇಲ್ಲ, ಈಗಾಗಲೇ CLPನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಕೆಲವರು ಪ್ರಸ್ತಾಪ ಮಾಡಿದ್ದಾರೆ, ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದೇನಂತ ದೊಡ್ಡ ವಿಷಯ ಎಲ್ಲ ಸಾರ್ಟ್ ಔಟ್ ಮಾಡ್ತೇವೆ. ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಸಣ್ಣ ಪುಟ್ಟದ್ದು ಇದೆ, ಯಾವತ್ತಿಲ್ಲ ಹೇಳಿ, ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ. ಅವರ ಬೇಡಿಕೆಗಳಿಗೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ. ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ ಔಟ್ ಮಾಡ್ತಾರೆ. ನಾನು ಆ ರೀತಿ ಹೇಳಿಲ್ಲ ರೀ. ನೋಡಿ, ನಾನು ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ. ಅಲ್ಲ, BJP ಅವ್ರು ಹೇಳ್ತಾರೆ, ಅವ್ರು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನೇನು ಹೇಳಿದೆ ಅಂದರೆ, ಬಾದಾಮಿ 1500 ವರ್ಷದ ಇತಿಹಾಸ ಇರುವಂಥ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ, ಕೇವ್ಸು, ಐತಿಹಾಸಿಕ, ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ. ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ 1000 ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ. ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ, ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದೇನೆ. ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳಕ್ಕೆ ಹೋಗಿದೆ. 4,09,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅದರ ಹಿಂದಿನ ಬಡ್ಜೆಟ್ಟು 3,70,000 ಕೋಟಿ ಇತ್ತು. ಸ್ವಾಭಾವಿಕವಾಗಿ ಹೆಚ್ಚಾಗಿದೆ. ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು? ನಾನೇ ಹೇಳಿದ್ದೀನಿ ನೀರಾವರಿಗೆ. ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡುವಾಗ ಹೇಳಿದೆ, ನೀರಾವರಿಗೆ ಅಲ್ಲಿ ರಾಯರೆಡ್ಡಿ ಅವರು ಕೂಡ ಇದ್ದರು, ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ. ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ. ಗ್ಯಾರಂಟಿ ಒಂದೇ ಅಲ್ಲಪ್ಪ, ಗ್ಯಾರಂಟಿ 52,000 ಕೋಟಿ ಅಷ್ಟೇ. ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಔಟ್ ಆಫ್ ಬಡ್ಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ. ಅದು ಯಾವುದೋ 1,000 ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ, ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ. ಅಷ್ಟು ಪ್ರಜ್ಞೆ ಇಲ್ವಾ ನನಗೆ? ಸರ್ಕಾರದಲ್ಲಿ ಇದ್ದುಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಆ ರೀತಿ ಮಾತಾಡೋದೂ ಇಲ್ಲ. ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋನು ನಾನು. ನನಗಿನ್ನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ? ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಸರ್. ಒಂದ್ ಕಡೆ BR ಪಾಟೀಲ್, ಮತ್ತೊಂದ್ ಕಡೆ ರಾಜು ಕಾಗೆ, ಮತ್ತೊಂದ್ ಕಡೆ ವೇಣುಗೋಪಾಲ್ ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದ್ದಾಗ ಆಂತರಿಕ ಸಮಸ್ಯೆಯೇ ಸರ್ಕಾರಕ್ಕೆ ಮುಳುವಾಗುತ್ತೆ ಅನಿಸ್ತದೆ. ಇಲ್ಲ, ಅವರ ಕ್ಷೇತ್ರದ ಸಮಸ್ಯೆಗಳು, ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರ ಹೇಳಿ. ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ. ನಮ್ಗೆ ಹಣ ಬಿಡುಗಡೆ ಆಗಬೇಕು, ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ. ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ. ಈಗ ಎಲ್ಲರಿಗೂ ಹೇಳಿದರು 50 ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಅಂತೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ. ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 50 ಲಕ್ಷಕ್ಕೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆಕ್ಷನ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ದುಡ್ಡು ಇಲ್ಲದೆ ಇದ್ರೆ ಅವೆಲ್ಲ ಮಾಡೋಕ್ಕಾಗುತ್ತಾ? ಜಮೀರ್ ಅಹಮದ್ ಇಲಾಖೆಯಲ್ಲಿ ಕಾಂಗ್ರೆಸ್ ಶಾಸಕರಿಗಿಂತ BJP JDS ಪಕ್ಷೇತರರಿಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಾ ಇರುವಂಥದ್ದು, ಗ್ರಾಂಟ್ ಕೊಟ್ಟಿರುವಂಥದ್ದು ಸರ್. ಅದು ಗೊತ್ತಿಲ್ಲ ನನಗೆ.
ಅದು ಅವರ ಇಂಟರ್ನಲ್ ಅಲ್ಲಲ್ಲ, ಇಂಟರ್ನಲ್ ಡಿಪಾರ್ಟ್ಮೆಂಟಲ್ ಇಂಟರ್ನಲ್ ನೀವು ಅವ್ರನ್ನೇ ಕೇಳಬೇಕು. ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲದೆ ನಾನು ಏನು ಹೇಳಕ್ಕಾಗಲ್ಲ. ಕೆಲವು ಶಾಸಕರು ಅಧಿಕಾರಿಗಳು ಶಾಸಕರ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಆರೋಪಗಳಿದೆ ಸರ್. ಈಗ ರಾಜ್ಯಕ್ಕಾಗಿ ಹಕ್ಕು ಮಂಡನೆ ಮಾಡಿದ್ರು ಸರ್, ಇದುವರೆಗೂ ಕ್ರಮ ಇಲ್ಲ ಅಂತ ಅವರು ಪದೇ ಪದೇ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ಅದನ್ನೆಲ್ಲ ತರೋದಕ್ಕೆ ಅವಕಾಶ ಇದೆ ಅವರಿಗೆ. ಮುಖ್ಯಮಂತ್ರಿಗಳನ್ನು ಈಗ ಅವರು ಕರೆದು ಮಾತಾಡ್ತಾರೆ ಅಂತ ಹೇಳಿದಾರಲ್ಲ, ಅದನ್ನು ಆ ಸಂದರ್ಭದಲ್ಲಿ ಅದನ್ನೆಲ್ಲ ಹೇಳ್ಬೋದಲ್ವ. ನಿಮ್ಗೆ ಪೊಲೀಸರು ಬ್ರೀಫ್ ಮಾಡಿರೋದು ಅವ್ರು ಹಲ್ಲೆ ಮಾಡಿಲ್ಲ ಅಂತ, FIR ನಲ್ಲಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋದಲ್ಲ. ವೆರಿಫಿಕೇಶನ್ ನಾನೇನು ಹೇಳಿದ್ದು ಅಂದರೆ ಅವರು ಹೊಡೆದಿಲ್ಲ ಅಂತ ಹೇಳಿದರು ನನಗೆ. ಯಾರು? ಅನಂತಕುಮಾರ್ ಹೆಗಡೆ ಅವರು ಹೊಡೆದಿಲ್ಲ, ಅವರ ಗನ್ಮ್ಯಾನು ಮತ್ತು ಅವ್ರ ಡ್ರೈವರು ಹೊಡೆದಿದ್ದಾರೆ ಅಂತ ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. FIR ಡೀಟೇಲ್ಸು, ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ನು ಅದೆಲ್ಲ ಆಗಲಿ, ಆದಮೇಲೆ ವಸ್ತುಸ್ಥಿತಿ ಗೊತ್ತಾಗುತ್ತೆ, ಆನಂತರ ಹೇಳೋಣ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಏನು ನನಗೆ ಬಂತು ಅದು ನಿಮಗೆ ಪಾಸ್ ಆನ್ ಮಾಡಿದ್ದೀನಿ ಅಷ್ಟೇ ನಾನು. ಸರ್, ಧರ್ಮಾಧಾರಿತ ಜಗಳಗಳು ಮತ್ತೆ ಮುಂದುವರೆದಿದೆ. ಸಂಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮುಸ್ಲಿಂ ಯುವಕರನ್ನ ಅಡ್ಡಗಟ್ಟಿ ಹೊಡೆದ್ರು ಅಲ್ಲ ಅಂತ ಕೂಗಿದಾಗ ಜೈ ಶ್ರೀರಾಮ್ ಅಂತ ಕೂಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ FIR ಆಗಿದೆ ಸರ್. ಅದಕ್ಕೆ ಕ್ರಮ ತಗೊಳ್ತಾರೆ. ಆ ಪೊಲೀಸ್ ಸ್ಟೇಷನ್ನ ಲಿಮಿಟಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವಲ್ಲ, ಆ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ತಾರೆ. ಅದಕ್ಕೆ ನಾನು ಸರ್ಕಾರದಿಂದ ಆದೇಶ ಕೊಡೋದಿಲ್ಲ. ಅವರು ಅಲ್ಲಿ ಸ್ಥಳೀಯವಾಗಿ ಫ್ಯಾಕ್ಚುಯಲ್ಸ್ ಏನಿದೆ ಅದು ಆಧಾರದ ಮೇಲೆ ಅವರು ಕ್ರಮ ತಗೊಳ್ತಾರೆ. ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡೋದಿಲ್ಲ. ಗೌರ್ಮೆಂಟ್ ಈಸ್ ಪಾಲಿಸಿ ಮೇಕರ್. ಅದನ್ನು ಅವರು ಕಾನೂನು ಮಾಡಿ ಅವ್ರ ಕೈ ಕೊಟ್ಟಿರಲ್ಲ, BNSS ಇದೆ, ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ. ಯಾವಾಗಲೂ ಅಷ್ಟೇ. ತುರ್ತು ಪರಿಸ್ಥಿತಿ 50 ವರ್ಷ ಕರಾಳ ದಿನಾಚರಣೆ ಬಿಜೆಪಿ ಮಾಡ್ತಾ ಇದೆ ಜಿಲ್ಲೆಗಳಲ್ಲಿ. ಬಿಜೆಪಿ ಆರೋಪ ಏನಂದ್ರೆ ಅವತ್ತಿನ ಕಾಂಗ್ರೆಸ್ ಮನಸ್ಥಿತಿ, ಇಂದಿರಾ ಗಾಂಧಿ ಮನಸ್ಥಿತಿ ಇವತ್ತಿನ ಕಾಂಗ್ರೆಸ್ಗೂ ಇದೆ, ಇವತ್ತಿನ ಕಾಂಗ್ರೆಸ್ ನಾಯಕರಲ್ಲೂ ಇದೆ ಅಂತ. ಅವರು ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ. 50 ವರ್ಷ ಕಳೆದು ಹೋಗಿದೆ, ಇತಿಹಾಸಕ್ಕೆ ಸೇರಿ ಹೋಯ್ತದು. ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ? ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ. ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ. ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವ, ಪ್ರಾಸ್ಪೆಕ್ಟಿವ್ ಆಗಿರಬೇಕು. ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು? ಆಯ್ತಪ್ಪ, ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ, ನರೇಂದ್ರ ಮೋದಿ ಅವರು ದೇಶ ಅಭಿವೃದ್ಧಿ ಆಗಬೇಕು, ನಾವು ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ, ಹೌದಲ್ವಾ? ಹಿಂದಕ್ಕೆ ಯಾಕೆ ಹೋಗ್ಬೇಕು? ನೀವು ಮುಂದಕ್ಕೆ ಹೋಗಿ ನೋಡೋಣ. ಇನ್ನು 50 ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ. ಅದು ಬಿಟ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ? ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.